ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 75 ಅಕ್ಕಪಕ್ಕದಲ್ಲಿರುವ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಕಲ್ಲು ಬಂಡೆಗಳನ್ನು, ಖರಾಬು ಜಮೀನು ಮತ್ತು ಗೋಮಾಳ ಜಮೀನನ್ನು ಅಕ್ರಮವಾಗಿ ಬೆಂಗಳೂರು ಮೂಲದ ಭೂಗಳ್ಳರು ಭೂಸ್ವಾಧೀನ ಮಾಡಿಕೊಂಡು ಹಗಲು ಕಂಡಂತಹ ಬಂಡೆಗಳಿಗೆ ರಾತ್ರಿ ವೇಳೆ ಮಣ್ಣು ಹೊಡೆದು ಕಾಂಪೌಂಡ್ಗಳನ್ನು ನಿರ್ಮಿಸುವುದನ್ನು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಗೀತಾ ಮೇಡಮ್ ಅವರನ್ನು ಮತ್ತು ಕಂದಾಯ ಅಧಿಕಾರಿಗಳನ್ನು ಒತ್ತಾಯ ಮಾಡಿದಾಗ ಒಂದು ವಾರದ ಹಿಂಚೆ ಇದೇ ಮಾನ್ಯ ತಹಶೀಲ್ದಾರವರ ನಡೆಗೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನುಗಳನ್ನು ಉಳಿಸುವ ಕಡೆಗೆ ಒಂದು ಅಭಿಯಾನ ಮಾಡಿದರು. ಅದರಂತೆ ಒಂದು ವಾರದ ಹಿಂದೆ ಈ ಒಂದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಬಂದು ಅವರು ಮಾತು ಕೊಟ್ಟಿದ್ದರೋ ಆ ಮಾತಿನಂತೆ ಇವತ್ತು ಒಂದು ಸರ್ವೆ ನಂಬರು 115 ಮತ್ತಿತರ ಸರ್ವೆ ನಂಬರ್ಗಳನ್ನು ಇವತ್ತು ಸರ್ವೆ ಮಾಡಲು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಅವರಿಗೆ ರೈತ ಸಂಘದಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಮುಂದಾಗಿರುವಂಥ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತಿರುವಂಥ ಭೂಗಳ್ಳರಿಗೆ ರೈತ ಸಂಘದಿಂದ ನಾವು ಒಂದು ಎಚ್ಚರಿಕೆ ಗಂಟೆಯನ್ನು ನೋಡ್ತಾಯಿದ್ದೀವಿ. ನೀವು ಎಷ್ಟೇ ಪ್ರಭಾವಿಗಳಾಗಿರೀರಿ, ಎಷ್ಟೇ ರಾಜಕಾರಣ ಇರಲಿ, ಎಷ್ಟೇ ದುಡ್ಡು ಇರಲಿ, ಸರ್ಕಾರಿ ಜಮೀನುಗಳನ್ನು ಕಬಳಿಸಲು ಮುಂದಾದರೆ ನಿಮಗೆ ಮುಂದೆ ಇದೆ ತಕ್ಕ ಶಾಸ್ತಿ. ರೈತ ಸಂಘದ ನಡೆಗೆ ಈ ಒಂದು ಸರ್ಕಾರಿ ಜಮೀನುಗಳನ್ನು ಉಳಿಸುವ ಕಡೆಗೆ, ಯಾಕಂದರೆ ಮುಂದಿನ ಭವಿಷ್ಯಕ್ಕಾಗಿ ದಿನೇ ಹದಗೆಡುತ್ತಿರುವ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಪಡೆದಂಥ ಇವತ್ತು ಯುವಕರಿಗೆ ಉದ್ಯೋಗ ಸಿಗ್ತಾಯಿಲ್ಲ, ಮತ್ತು ಅವರು ವ್ಯವಸಾಯಕ್ಕೆ ಮುಂದೆ ಬರಬೇಕಾಗ್ತದೆ. ಇವತ್ತು ಕುರಿ ಕೋಳಿ ಮೇಯಿಸಂಥ ಉದ್ಯಮಗಳು ಮಾಡಬೇಕಾಗ್ತದೆ. ಅದಕ್ಕಾಗಿ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಗೋಮಾಳ ಜಮೀನುಗಳನ್ನು, ಕೆರೆ ಕುಂಟೆಗಳನ್ನು, ಕುಂಡುತೋಪುಗಳನ್ನು ಉಳಿಸಬೇಕಾದ ಜವಾಬ್ದಾರಿ ಇವತ್ತಿನ ಕಂದಾಯ ಅಧಿಕಾರಿಗಳ ಜೊತೆಗೆ ಪ್ರಗತಿಪರ ಚಿಂತಕರು ಮತ್ತು ಪ್ರಜ್ಞಾವಂತರಾದ ರೈತರ ಮತ್ತು ಯುವಕರ ಮತ್ತು ಗ್ರಾಮೀಣ ಜನತೆಯ ಮೇಲಿದೆ. ಅದರಂತೆ ಮತ್ತೆ ನಾವು ತಾಲೂಕು ದಂಡಾಧಿಕಾರಿಗಳ ಗೀತಾ ಮೇಡಮ್ ಅವರಿಗೆ, RI ಸುಬ್ರಹ್ಮಣ್ಯ ಅವರಿಗೆ ಮತ್ತು ಕಂದಾಯ VA ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ, ಎಷ್ಟೇ ಒತ್ತಡ ಬಂದರೂ ಸಹ ಯಾವುದೇ ಕಾರಣಕ್ಕೂ ನೀವು ಭೂಗಳ್ಳರು ರೈತರ ಜಮೀನುಗಳಿಗೆ ಹೋಗದಂತೆ ಕಾಂಪೌಂಡ್ಗಳನ್ನು ನಿರ್ಮಿಸಿಕೊಂಡು ರಸ್ತೆಗಳನ್ನು ಬಿಡದೆ ಬಂಡಿದಾರಿ, ಸ್ಮಶಾನ ದಾರಿ, ಕಾಲುದಾರಿಗಳನ್ನು ಒತ್ತುವರಿಯಿಂದ ಅದನ್ನು ಸಹ ಗಂಭೀರವಾಗಿ ಪರಿಗಣಿಸಬೇಕೆಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾಯಿದೆ.